ಹಾಯ್ ಎವ್ರಿವಾನ್. ಸೊ ಇವತ್ತು ನಾನು ಮಾಡ್ತಾ ಇರೋದು ಶಾವಿಗೆ ಕೇಸರಿ ಬಾತ್. ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಅಥವಾ ನಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ತುಂಬ ಬೇಗನೆ ಮಾಡ್ಕೋಬಹುದು. ಹೇಗೆ ಮಾಡೋದು ನೋಡೋಣ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟಿಗೆ ಒಂದು ಪ್ಯಾನ್ ಇಟ್ಟು 2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ, ಗೋಡಂಬಿ, ಬಾದಾಮಿ, ಉತ್ತುತ್ತೆ, ಒಣದ್ರಾಕ್ಷಿ ಎಲ್ಲ ಹಾಕಿ ಗೋಲ್ಡನ್ ಬ್ರೌನ್ ಫ್ರೈ ಮಾಡಿ ಅದನ್ನು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ 2 ಪ್ಯಾಕೆಟ್ ಶಾವಿಗೆ, 140 ಗ್ರಾಮ್ 1 ಪ್ಯಾಕೆಟ್ ಶಾವಿಗೆ. ಸೊ ಟೋಟಲ್ 1 ದೊಡ್ಡ ಗ್ಲಾಸಷ್ಟು ಶಾವಿಗೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಬೇಕು. ಸ್ಮೆಲ್ ಬರ್ತಾ ಇದೆ ಅಂದಾಗ ಗ್ಯಾಸ್ ಆಫ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಸೊ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೋಬೇಕು. ಸೊ ನೆಕ್ಸ್ಟ್ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ನೀರನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೀರು ಕುದೀತಾ ಇದೆ ಅಂದಾಗ 1 ಪಿಂಚಷ್ಟು ಕೇಸರಿ ಪೌಡರ್ನ ಆ್ಯಡ್ ಮಾಡಬೇಕು. ರೋಸ್ಟ್ ಮಾಡಿಟ್ಟಿರೋ ಶಾವಿಗೆನೂ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಲಿಡ್ ಓಪನ್ ಮಾಡಿ 10 ನಿಮಿಷ ಆದಮೇಲೆ ಶಾವಿಗೆ ನೀಟಾಗಿ ಬೆಂದಿದೆ. ಸೊ ನೆಕ್ಸ್ಟ್ ಮುಕ್ಕಾಲು ಗ್ಲಾಸಷ್ಟು ಸಕ್ಕರೆ ಆ್ಯಡ್ ಮಾಡಿ. ಸ್ವೀಟ್ ಕಮ್ಮಿ ಬೇಕು ಅಂದರೆ ಅರ್ಧ ಗ್ಲಾಸಷ್ಟು ಸಕ್ಕರೆ ಹಾಕಿದರೆ ಸಾಕು. ನೆಕ್ಸ್ಟ್ 1-2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ 1-2 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಈಗ ಸ್ವಲ್ಪ ಗಟ್ಟಿ ಆದಮೇಲೆ ರೋಸ್ಟೆಡ್ ಡ್ರೈ ಫ್ರೂಟ್ಸ್ನ ಮತ್ತು ಪೈನಾಪಲ್ ಫ್ಲೇವರ್ ಎಸೆನ್ಸ್ 4-5 ಡ್ರಾಪ್ ಅಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸೊ ನಾನು ಇದನ್ನು ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ. ಅದ್ರ ಜೊತೆಗೆ ಶಾವಿಗೆ ಬಾತ್ ಮಾಡಿದ್ದೆ. ಶಾವಿಗೆ ಬಾತ್ಗೆ ಶಾವಿಗೆ ಕೇಸರಿ ಬಾತ್ ಒಳ್ಳೆ ಗುಡ್ ಕಾಂಬಿನೇಷನ್. ಖಂಡಿತ ಒಂದ್ಸಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.